ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಪವರ್ಫುಲ್ ಸ್ಟೋರಿ. ನಿನ್ನೆ ಮಠಮಧ್ಯಾಹ್ನ ಆದಂತಹ ನಟ್ಟ ನಡು ರಸ್ತೆಯಲ್ಲೇ 7 ಕೋಟಿ ರೂಪಾಯಿ ರಾಬರಿ ಆಗುತ್ತೆ. ಈ ಕೇಸ್ ವಿಚಾರಕ್ಕೂ ಪರಪ್ಪನ ಅಗ್ರಹಾರ ಜೈಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದಕ್ಕೋಸ್ಕರನೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ನಿನ್ನೆ ರಾತ್ರಿಗೆ ಪೊಲೀಸ್ ಟೀಮು. ಜೈಲಿಂದ ರಾಬರಿಯ ಸಂಚು ರೂಪಿಸಿರೋ ಅನುಮಾನ ಶುರುವಾಗಿದೆ. ಮೊಬೈಲ್ ಯೂಸ್ ಮಾಡಕ್ಕೆ ಕೊಟ್ಟರೆ ಇನ್ನೇನಾಗುತ್ತೆ? ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಆಯಿತು ನಿನ್ನೆ ರಾತ್ರಿ. ಒಳಗಡೆ ಇರೋರಿಗೆ ಲಿಂಕ್ ಇದೆಯಾ ಅನ್ನುವಂಥ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅನ್ನೋ ರೀತಿಯಾಗಿ ಆಗ್ತಾ ಇದೆ ಪರಿಸ್ಥಿತಿ. ಈಗ ಅನುಮಾನ ವ್ಯಕ್ತಪಡಿಸಿದ್ರೆ ಹೆಂಗೆ? ಒಳಗಡೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ, ಕೇಳಿದ್ ಸಿಗ್ತಾ ಇದೆ, ಎಣ್ಣೆ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ಮೊಬೈಲು ಸಿಗ್ತಾ ಇದೆ, ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಎಂತೆಂಥ ಕುಖ್ಯಾತ ರೌಡಿಗಳು, ಕುಖ್ಯಾತ ಕಿಲ್ಲರ್ಸ್ಗಳು, ಜೊತೆಗೆ ಏನು ಹೇಳ್ತೀವಿ, ಉಗ್ರಗಾಮಿಗಳು ಅವರು ಕೂಡ ಜೈಲಿನಲ್ಲಿದ್ದಾರೆ. ಅವ್ರ ಕೈಲೆಲ್ಲ ಈಸಿಯಾಗಿ ಮೊಬೈಲ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಒಳಗಡೆಯಿಂದ ಕುತ್ಕೊಂಡು ಹೊರಗಡೆ ಆಪ್ರೇಟ್ ಮಾಡ್ತಿರ್ತಾರೆ. ಎಂಥ ಕೇಸ್ಗಳು ಎಷ್ಟಾಗಿದ್ದಾವೆ. ಹಾಗೇನೆ ಈಗ ಅನುಮಾನ ವ್ಯಕ್ತಪಡಿಸ್ತಿರೋದೇನು ಅಂದರೆ, ನಿನ್ನೆ ಮಧ್ಯಾಹ್ನ 7 ಕೋಟಿ 11 ಲಕ್ಷ ರಾಬರಿ ಆಗುತ್ತಲ್ಲ CMS ವಾಹನದಲ್ಲಿ. ಯಾರೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, RBI ಆಫೀಸರು ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ಕಡೆ ಈ CMSನ ಸಿಬ್ಬಂದಿಗಳ ಮೇಲೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿ ಅವರನ್ನು ವಶಕ್ಕೆ ಪಡ್ಕೊಂಡು ರಾತ್ರಿಯೆಲ್ಲ ವಿಚಾರಣೆ ಮಾಡಿದ್ರು. ಮತ್ತೊಂದು ಕಡೆ ನೆನೆ ರಾತ್ರಿನೇ ಇನ್ನೊಂದು ಆ್ಯಂಗಲಲ್ಲೂ ಯೋಚನೆ ಮಾಡಿದ್ರು, ಜೈಲ ಒಳಗಡೆ ಕೂತ್ಕೊಂಡಿರುವಂಥವ್ರು ಹೊರಗಡೆಯಿಂದ ಏನಾದರೂ ಸಂಚು ರೂಪಿಸಿದ್ರಾ ಅಂತ. ಈ ಹಿಂದೆ ಹಲವು ರಾಬರಿ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದವರೆಲ್ಲ ಇನ್ನು ಜೈಲಲ್ಲೇ ಇದ್ದಾರೆ. ಅವರೇ ಏನಾದರೂ ಮಾಡಿಸಿದ್ರಾ ಅನ್ನೋ ಅನುಮಾನ ಬಂದಿದ್ದಕ್ಕೆ ಜೈಲಿಗೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನೇನಾಯಿತು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಏನೋ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅಂತಾರಲ್ಲ, ಹಾಗೆ ಜೈಲೊಳಗಡೆ ಕೂತ್ಕೊಂಡು ರಾಜಾತಿಥ್ಯ ಕೊಟ್ಟು ಒಳಗಡೆ ಮೊಬೈಲ್ ಯೂಸ್ ಮಾಡೋಕ್ಕೆಲ್ಲ ಕೊಟ್ಬಿಟ್ಟು ಇವಾಗ ಅನುಮಾನ ವ್ಯಕ್ತಪಡಿಸಿದ್ರೆ ಹೆಂಗೆ? ಅಟ್ಲೀಸ್ಟ್ ಇವಾಗ ಜೈಲಿಗೆ ಭೇಟಿ ಕೊಟ್ಟಿದ್ರು, ಏನೇನಾಯಿತು ಸಂದರ್ಭದಲ್ಲಿ? ಶರತ್, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಜೈಲಿನಲ್ಲಿ ಕೂತು ಏನಾದರೂ ಇದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಅನುಮಾನ ಇರುತ್ತೆ. ಸೊ ಹಾಗಾಗಿ ಪೊಲೀಸರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಈ ರಾಬರಿ ಕೇಸ್ಗಳಲ್ಲಿ ಭಾಗಿಯಾಗಿದ್ದಂತಹವರ ಏನಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಒಂದು ಕಾಲ್ ಡೀಟೇಲನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಅವರ ಬಗ್ಗೆ ಇಷ್ಟೇನ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಅವರು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರು, ಸೊ ಇತ್ತೀಚೆಗೆ ಯಾರಾದರೂ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರಾ, ಅವ್ರ ಬಳಿ ಏನಾದರೂ ಚರ್ಚೆ ಮಾಡಿದ್ರೆ. ಯಾಕಂದರೆ ಯಾವುದೇ ಒಬ್ಬ ಆರೋಪಿಯನ್ನು, ಅಪರಾಧಿನ ಅಲ್ಲಿ ಜೈಲಿಗೆ ಹೋಗಿ ಅಲ್ಲಿ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ, ಅಂತವರ ಒಂದು ನೊಟೋರಿಯಸ್ಗಳು ಯಾರಿದ್ದಾರೆ ಅವರ ಒಂದು ಲಿಸ್ಟ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಆ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಈಗ ಜೈಲಿನ ಹೊರತುಪಡಿಸಿ ಜೈಲಿನ ಹೊರಗಡೆ ಯಾರಾದರೂ ಇದಕ್ಕೆ ಸಪೋರ್ಟ್ ಮಾಡಿದ್ರಾ, ಈ ಒಂದು ಡ್ರೈವರ್ಗಳು ಅಥವಾ ಗನ್ಮ್ಯಾನ್ಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ ಅನ್ನುವಂಥ ಆಂಗಲ್ ನಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಈಗ ಪೊಲೀಸರು ಈ 2 ಆಂಗಲ್ಗಳಲ್ಲೂ ಕೂಡ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಆರೋಪಿಗಳು ಯಾರು ಇರಬಹುದು ಅನ್ನುವಂಥ ಸಸ್ಪೆಕ್ಟ್ ಮೇಲೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಇನೋವಾ ಕಾರ್ ಎಲ್ಲೆಲ್ಲಿ ಪಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವು CCTVಗಳನ್ನ ತೆಗೆದುಕೊಂಡು ಆ ಒಂದು ಪರಿಶೀಲನೆ ಮಾಡುವಂತಹ ಕಾರ್ಯಗಳು ಆಗ್ತಾ ಇದೆ. ಅಂದ್ರೆ ತಮಿಳುನಾಡು ಮೂಲಕವಾಗಿ ಇವರು ಎಸ್ಕೇಪ್ ಆಗಿರುವಂತಹ ಶಂಕೆ ಇರುವುದರಿಂದಾಗಿ ಸೊ ಆ ಕಡೆ ಹೋಗಿ ಒಂದು ಟೀಮ್ ಇರುವಂತದ್ದು ಮತ್ತು ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಈ ಭಾಗಗಳಲ್ಲೂ ಕೂಡ ಈಗ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತದ್ದು. ಶರತ್.